ಸಂಪುಟದಿಂದ ವಜಾಗೊಳಿಸಿದಂತಹ ರಾಜಣ್ಣ ಅವ್ರನ್ನ ಯಾಕೆ ಮಾಡಿದ್ವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರಂತೆ ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆಯಲ್ಲಿ. ರಾಜಣ್ಣ ಅವರ ಮಾತನಾಡುವ ಉದ್ದೇಶ ಬೇರೆ ಆಗಿದ್ದರೂ ಹೇಳಿದ ರೀತಿ ಸರಿ ಇರಲಿಲ್ಲ. ಆ ತಪ್ಪಿನಿಂದಾಗಿ ರಾಹುಲ್ ಗಾಂಧಿ ನಿರ್ದೇಶನದ ಮೇಲೆ ರಾಜಣ್ಣ ಅವರನ್ನು ಸಂಪುಟದಿಂದ ಕೈಬಿಡಬೇಕಾಯಿತು. ಅಂದರೆ ರಾಜಣ್ಣ ಅವರು ಹೇಳಿದ್ದು ತಪ್ಪಲ್ಲ, ಹೇಳಿದ ರೀತಿ ಸರಿ ಇಲ್ಲ. ಕಚಡ ಅಂತ ರೀತಿ, ಕಚಡ ಏನೋ ಹಿಂಗೆ ಮಾಡಿಬಿಟ್ಟೆ ರೀತಿ ಅದು ಮ್ಯಾಟರ್ ಆಯ್ತು ಅಷ್ಟೇ ಅಂತ ಕಾಣಿಸ್ತಿದೆ. ದೆನ್ ದ ಚೀಫ್ ಮಿನಿಸ್ಟರ್ ಈಸ್ ಅಕ್ಸೆಪ್ಟಿಂಗ್ ರಾಜಣ್ಣ ಈಸ್ ನಾಟ್ ಎಟ್ ಫಾಲ್ಟ್. ಹಾಗೇ ಇದೆ ಹೌದು ಅಲ್ವಾ? ಇನ್ನೇನು ಹೇಳಲಿ ನಾನು ಇದಕ್ಕೆ. ಅವ್ರ ಸಭೆಗೆ ಹೋಗ್ಲಿಲ್ವಂತೆ. ನನ್ನ ಪ್ರಕಾರ ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ. ರಾಜಣ್ಣ ಹೇಳಿದ್ರು ಇವ್ರ ಸರ್ಕಾರನೇ ಇದ್ಮೇಲೆ ಇವ್ರೇನು ಮಾಡ್ತಾ ಇದ್ರು. ಮತ್ತು ಅವ್ರು ಹೇಳಿದ್ರಲ್ಲಿ ರಾಹುಲ್ ಗಾಂಧಿ ಹೆಸರು ಹೇಳಿಲ್ಲ. ನಮ್ಮ ಪಕ್ಷ ಜವಾಬ್ದಾರಿ ಇತ್ತು, ನಮಗೂ ಇತ್ತು ಜವಾಬ್ದಾರಿ ಅಂದಿದ್ದಾರೆ. ನಮ್ಮ ಸರ್ಕಾರನೇ ಇರಲಿಲ್ವಾ ಅಂದಿದ್ದಾರೆ. ಆಮೇಲೆ ಅವ್ರು ಮಾಡಿರೋದು ಸತ್ಯ, ಹಾಗೆ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಸರಿ, ನೀವು ಚೀಫ್ ಮಿನಿಸ್ಟ್ರು ಅಟ್ಲೀಸ್ಟ್ ನಾನು ಪೂರ್ತಿ ಕೈ ಬಿಟ್ಟಿಲ್ಲ, ಶಿಷ್ಯ ನನ್ನ ಬೆಂಬಲಿಗನನ್ನು ನಾನು ತೋರ್ಸಕ್ಕೆ ಈ ಮಾತು ಹೇಳಿರ್ಬೋದು. ಬಟ್ ಇದನ್ನು ರಾಹುಲ್ ಗಾಂಧಿ ಹೆಂಗೆ ಸ್ವೀಕಾರ ಮಾಡ್ತಾರೋ? ಅವರಿಗೆ ಕನ್ನಡ ಬರಲ್ವಂತಲ್ಲ ಸರ್, ಅವರಿಗೆ ಟ್ರಾನ್ಸ್ಲೇಟ್ ಮಾಡೋರು ಯಾವ ರೀತಿ ತಿರ್ಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಂತ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಸರಿ, ಮಧ್ಯೆ ಮಧುಗಿರಿನಲ್ಲಿ ಅವ್ರ ಬೆಂಬಲಿಗರೆಲ್ಲ ಒಂದಷ್ಟು ಏನು ಫೈಟಿಂಗ್ ಎಲ್ಲ ಮಾಡಿದ್ದಾರೆ, ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ. ಯಾರೋ ಒಬ್ಬರು ವಿಷ ಕುಡಿಯೋದಂತೆ, ಯಾರೋ ಒಬ್ಬರು ಮೈ ಮೇಲೆ ಪೆಟ್ರೋಲ್ ಹಾಕೊಳ್ಳೋದಂತೆ, ರಸ್ತೆಗೆ ಅಡ್ಡಕ್ಕೆ ಮಲ್ಕೊಳ್ಳೋದಂತೆ, ಯಾವುದೋ ಬಂದ್ ಮಾಡಿಸೋದಂತೆ, ಯಾವುದೋ ಒಂದು ಅಂಗಡಿನವನು ಬಂದ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ವಸ್ತುಗಳನ್ನೆಲ್ಲ ಹೊಡೆದಾಕಿರೋದು. ವಸ್ತುಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಒಡೆದು ಅದನ್ನು ಎಸ್ತು ಪಿಸ್ತು ಎಲ್ಲ ಮಾಡಿದ್ದಾರೆ. ಅವನು ಯಾವನವನು ತರಲೆ, ಅವನು ಆ ಅಂಗಡಿನವ್ರು ಹೇಳಿದ್ದೆ ನಿಮ್ಮ ರಾಜಣ್ಣ ಅವ್ರಿಗೆ, ಬಾಯಿ ಮುಚ್ಕೊಂಡಿರೋಕ್ಕಿಲ್ಲ, ಅಯೋಗ್ಯದ ತೊಗೊಂಬಂದು ನಿನ್ನ ಲಾಯಲ್ಟಿ ಇದ್ರೆ ಅವ್ರ ಮನೆ ಹತ್ರ ಇಟ್ಕೋ ಅದನ್ನು. ಪಾಪ ಅವ್ರು ಯಾರೋ ಬಡಪಾಯಿ ಮೇಲೆ ಯಾವನವನು ಏನು ತಿಂತೀರಾ, ಅನ್ನ ತಿಂತೀರಾ, ಏನು ತಿಂತಾರೆ ಅವರೆಲ್ಲರೂ. ಅವ್ರ ಪಾಡಿಗೆ ಅವ್ರು ಬಿಸ್ನೆಸ್ ಮಾಡ್ಕೊಂಡಿದ್ದವ್ರಿಗೆ ಬಾಗಿಲು ಹಾಕಿಸ್ಬೇಕು, ಅಷ್ಟರೊಳಗಡೆ ಕಿತ್ತು ಬಿಸಾಕ. ಏನು ರೌಡಿಗಳ ಯಾವನವನು? ಅವನ ಮೇಲೆ ಕೇಸ್ ಮಾಡಿ ಒಳಗಾಕ್ರಿ, ಅವನನ್ನು ಬಿಸಾಕ್ತಾರಂತೇಳಿ ಯಾವನ ಹೇಳಿದ್ದೀವಿ? ನಿಮ್ಗೆ ಹೇಳಿದ್ರೆ ಯಾವನರ್ವೆ ನಿಮ್ಮ ಮಂತ್ರಿಗೆ ಹಿಂಗೆ ವಜಾ ಮಾಡಿಸ್ಕೊ ಹೋಗಿ ಅಂತ. ಹೋಗಿ ರಾಹುಲ್ ಗಾಂಧಿ ಮನೆ ಮುಂದೆ ಕಿತ್ತಾಕೊಂಡು ನೋಡ್ತೀನಿ, ಅದೇನು ಕಿತ್ತಾಕ್ತೀಯ? ಬರೀ ಪೊಗರು ತೋರಿಸೋದು ಇಲ್ಲಿ ಮಧುಗಿರಿ ಟೌನ್ ಒಳಗಡೆನಲ್ಲಿ. ಏನಾಗುತ್ತೆ ಈಗ ನಿಮ್ಮ ಪ್ರೊಟೆಸ್ಟಿಂದ? ಏನು ಕಡ್ದು ಕೊಮಟೆ ಹಾಕ್ಬಿಡ್ತೀರಿ ಎಲ್ಲರೂ? ಸಿ, ದೆರ್ ಇಸ್ ಎ ಲಿಮಿಟ್ ಫಾರ್ ಪೇಷನ್ಸ್ಗೆ. ಪಾಪ ಜನ ಏನು ಮಾಡಿದಾರ್ರಿ? ಆಯಿತು, ಜನರಿಗೆ ಅವ್ರ ಊರಿಗೆ MLA ಮಂತ್ರಿ ಆಗಿದ್ರು, ಸಹಜ. ಅಣ್ಣ ನೀನು ಬಾಗ್ಲ ಹಾಕೋಣ, ಎಲ್ಲರೂ ಸಪೋರ್ಟ್ ಮಾಡೋಣ ಇದು ಅಂತ. ನೀವು ಬಾಗ್ಲ ಹಾಕಿಸ್ಕೊಳ್ಳಿ ಬೇಕಿದ್ರೆ. ಅಷ್ಟರೊಳಗಡೆ ಶರ್ಟ್ ಕೇಳ್ತಿ, ಇವನೇನು ಅಲ್ಲಿ ಕೇಳ್ತಿದ್ದಾನಲ್ಲ ಅವ್ನು, ಯಾವನು ಹಂಗೆ ಮೂತಿ ಹೊಡಿಬೇಕಿತ್ತು ಅವನಿಗೆ, ಕಿತ್ತವನಿಗೆ. ನಿಮ್ಮ ತಾತ ಬಂದು ದುಡಿತಾರೆ, ಅಯೋಗ್ಯರನ್ನ ತೊಗೊಂಬಂದು. ಪ್ರೊಟೆಸ್ಟ್ ಬೇರೆ, ಇದು ಬೇರೆ, ಇದು ಗುಂಡಾಗಿರಿ, ಇದು ಜನರ ಕಿರುಕುಳ ಕೊಡೋದೇನಿದೆ. ಸರಿ, ಮಲಗಿದ್ದಾರೆ, ಆಯಿತು. ಇಷ್ಟು ಕಡ್ದು ಕೊಮಟೆ ಹಾಕಿದ್ದೀರಲ್ಲ, ವಾಪಸ್ ರಾಹುಲ್ ಗಾಂಧಿ ನೀವು ನೋಡ್ತೀನಿ ನಾಳೆ ಬೆಳಗ್ಗೆ ನಿಮ್ಮ ರಾಜಣ್ಣ ಅವ್ರನ್ನ ಕರ್ಕೊಂಬರೋರಂತೆ. ನೋಡೇ ಬಿಡ್ತೀನಿ, ಒಪ್ಸಿ ನೋಡೋಣ. ಭಾಳ ನೋಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಇಂಥದ್ದನ್ನು. ಏನು ಮಾಡ್ತಾರೆ ಈಗ ರಾಜಣ್ಣ? ಪಕ್ಷ ಬಿಟ್ಟು ಹೋಗ್ತಾರಂತ ಕೊಡಕೇಳಿ ರಾಜೀನಾಮೆ ನೋಡೋಣ. ರಾಜಣ್ಣ ಮಸ್ಟ್ ವಾರ್ನ್ ಹಿಸ್ ಫಾಲೋಯರ್ಸನ್ನು ನಾಟ್ ಟು ಡೂ ಆಂಟಿ ಸೋಷಿಯಲ್ ವರ್ಕ್ಸನ್ನು ಪೋಸ್ಟ್ ಹಾಕಿದ್ದಾರೆ ಸರ್ ಇವತ್ತು. ಆಮೇಲೆ ಏನು ಯಾರ್ಯಾರ್ದು ಮೇಲೆ ಬೇಕರಿ ಒಂದು ಕೂಗು ತಿಂದು, ನಿಮ್ಮ ತಾತ ಬಂದಿದ್ದ ಬೇಕರಿ ನಡೆಸೋಕ್ಕೆ, ನೀ ದುಡ್ದಿದ್ದೆ ನೀನು. ಅವ್ರು ಒಂದಿನದ ಸಂಬಳ. ಆಮೇಲೆ ಇನ್ನೇನೇನೋ ಆಯ್ತಂತೆ. ಈಗ ಅವ್ರು ಮನವಿ ಮಾಡಿದ್ದಾರೆ, ಯಾರು ಏನೋ ಮಾಡಬೇಡಿ ಅಂತೆಲ್ಲ, ಅದೆಲ್ಲ ಬೇರೆ ವಿಚಾರ. ಹೋಗಿ ರಾಹುಲ್ ಗಾಂಧಿಗೆ ಹೇಳಿ, ಸಖಿಮ್ ಅಂದ್ರಲ್ಲ, ಹೋಗಿ ಅಲ್ಲಿ ಹೇಳಿ ನೋಡೋಣ, ತಾಕತ್ತಿದ್ರೆ ನಿಮ್ಗಳಿಗೆ. ಇಲ್ಲಿ ಯಾರೋ ಪೊಗರು ತೋರಿಸ್ತಿರಲ್ಲ ಯಾವನ ಬಟ್ಟೆ ಅಂಗಡಿನವನ ಮೇಲೆ. ನೋಡಿ ಎಷ್ಟು ವಿಚಿತ್ರವಾಗಿದೆ ಕಾಂಗ್ರೆಸ್ಗೆ. ನಿನ್ನೆ ನಾನು ಹೇಳಿದೆ, 4 ಜನದ ಮೇಲೆ ಮಾತಾಡೋಕ್ಕಾಗಲ್ಲ ಯಾರುವೇ ಇವತ್ತು ಕಾಂಗ್ರೆಸ್ಸಲ್ಲಿ ಅಂತ. ಹೌದು, ಖರ್ಗೆ ಅವರು ನಾನು ಸೇರಿಸಲಿಲ್ಲ ಅದರಲ್ಲಿ ಅಂತ ಹೇಳಿಬಿಟ್ಟೆ. ಹೌದಾ? ಹೌದು ಸರ್.
ಟೆಕ್ನಿಕಲಿ ತಾಂತ್ರಿಕವಾಗಿ ಹೇಳ್ಬಿಡ್ತೀನಿ ಅಷ್ಟೇ. ಇದನ್ನು ಪ್ರಾಕ್ಟಿಕಲಿ ಏನು ಬೇಕಾದ್ರೂ ನಡೀತಿರ್ಬೋದು, ನನಗೆ ಗೊತ್ತಿಲ್ಲ ಅಲ್ಲಿ ಏನು ನಡೀತಿದೆಯೋ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಖರ್ಗೆ ಅವರು ಹೌದು. ಹಾಂ, ಒಂದು ವರ್ಡ್ ಬರಲಿಲ್ಲ ನಮ್ಮ ರಾಜ್ಯದ ಒಬ್ಬ ಮಂತ್ರಿ ST ಕಮ್ಯುನಿಟಿಗೆ ಇದ್ದವ್ರನ್ನ ಕಿತ್ತು ಎಸ್ದಾಗ ಹೌದು ನಾನು ಹೇಳಿದೆ ಅಂತ ಹೇಳಿದ್ಯಾರು? ರಾಹುಲ್ ಗಾಂಧಿ ಸ್ಯಾಕಿಮ್ ಅಂತ. ರಾಹುಲ್ ಗಾಂಧಿ ಅವ್ರ ಪಕ್ಷದ ದೊಡ್ಡ ಲೀಡರು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ನನ್ನ ಪ್ರಕಾರದಲ್ಲಿ ಸದ್ಯಕ್ಕೆ ಇವತ್ತಂತೂ ಅಂಥದ್ದು. ಬಟ್ ಈ ತೀರ್ಮಾನನ ಶಿಸ್ತಿನ ತೀರ್ಮಾನ ತಗೊಳಕ್ಕೆ ರಾಹುಲ್ ಗಾಂಧಿ ಯಾರಪ್ಪ? ಪಕ್ಷದ ಒಳಗಡೆಪ್ಪ. ಏನು ಜವಾಬ್ದಾರಿ ಪಕ್ಷದ ಒಳಗಡೆ ಅವ್ರು ಯಾರಪ್ಪ ಆ ತೀರ್ಮಾನ ಮಾಡೋಕ್ಕೆ? ಅದು ಖರ್ಗೆ ಅವ್ರು ಸಾಹೇಬರು ಮಾಡಬೇಕಾಗಿತ್ತು ಅದನ್ನು. ಹೌದು. ಖರ್ಗೆ ಅವರು ಫೋನ್ ಮಾಡಿ ಸಿದ್ದರಾಮಯ್ಯವ್ರಿಗೆ, ಸಿದ್ದರಾಮಯ್ಯ ನಾನು ಹೇಳ್ತಾ ಇದ್ದೀನಿ ಸಾಕಿ ಮೈಸೆ ಅಂದಿದ್ರೆ ಬೇರೆ ವಿಚಾರ. ಅಧ್ಯಕ್ಷರು ಅವ್ರಿಗೆ ಹಕ್ಕಿತ್ತು. ರಾಹುಲ್ ಗಾಂಧಿ ಯಾರೇ ಅಂದರೆ ಡಿಫ್ಯಾಕ್ಟೋ ನಿಮ್ಮ ಲೀಡರ್ಗಳು ಯಾರು ಅನ್ನೋದು ಕಾಂಗ್ರೆಸ್ಸಲ್ಲಿ ಎಲ್ಲರಿಗೂ ಗೊತ್ತಿದೆ. ಯಾರ ಬಗ್ಗೆ ಮಾತಾಡ ಅದರ ಅರಿವಿಲ್ಲದೆ ಮಾತಾಡಿದ್ರೆ ಹೀಗಾಗತ್ತೆ. ಎಸ್, ಅದರ ಅನುಭವ. ಎಸ್